ನಮ್ಮೂರಲ್ಲಿ ಖಾರ ಹಬ್ಬದ ದಿನ ಏನಾಯ್ತು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಗೈಸ್. ಖಾರ ಹಬ್ಬ ಯಾಕೆ ಮಾಡ್ತಾರೆ ಅಂದರೆ ಇಲ್ಲಿ ಸಿಂಕ್ ಹಾಕ್ತೀವಿ. ಇದು ಯಾಕೆ ಮಾಡಿರೋದು ಊರು ಬಾಗಿಲು ನಾನು ನೋಡಿದ್ದೀವಿ ಮಹೇಶ್ ಗಿರಿಜನ ಅಂತ ಇದೆ, ಅದು ಕರಗಲ್ಲದು. ಹಾಯ್ ಗೈಸ್, ನಾನು ನಿಮ್ಮ ರಂಜನ್ ರೇಟಿನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತು ಬೆಳಗ್ಗೆ ನಡ್ಕೊಂಡು ಹೊಲ್ದ ಹತ್ರ ಬರ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ನಮ್ಮೂರಲ್ಲಿ ಖಾರ ಹಬ್ಬ ಆಗಿರೋದ್ರಿಂದ ಕರೆ ಸೊಪ್ಪು ಅದೆಲ್ಲ ತಗೊಂಡು ಹೋಗ್ಬೇಕು. ಹಾಗಾಗಿ ಹೊಲ್ದ ಹತ್ರ ಬಂದಿದ್ದೀನಿ. ಕರೆ ಸೊಪ್ಪು ತಗೊಂಡು ಹೋಗೋಣ ಇವಾಗ. ಗೈಸ್, ಫೈನಲಿ ಆಗಿ ನಮ್ಮ ಹೊಲ್ದ ಹತ್ರ ಬಂದೆ. ಇವಾಗ ನೋಡಿ ಬೇವಿನ ಗಿಡ ಇದೆ, ಬೇವಿನ ಸೊಪ್ಪೆಲ್ಲ ಕಿತ್ಕೊಂಡು ನೆಕ್ಸ್ಟು ಮಾವಿನ ಸೊಪ್ಪು ಕೂಡ ಕಿತ್ಕೊಬೇಕು. ಬೇವಿನ ಸೊಪ್ಪು ಫುಲ್ಲು ಇನ್ನೂ ಸಣ್ಣದು ಚಿಗುರು ಚೆನ್ನಾಗಿದೆ, ಕಿತ್ಕೊಂಬಿಡೋಣ. ಆಲ್ರೆಡಿ ಕಿತ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಆದರೆ ಸಾಕು. ನೆಕ್ಸ್ಟು ಮಾವಿನ ಸೊಪ್ಪು ಕೂಡ ಕಿತ್ಕೊಬೇಕು. ಮಾವಿನ ಸೊಪ್ಪು ಕಿತ್ಕೊಂಡು ಹೋಗೋಣ. ಸಾಕಾಗುತ್ತೆ ಇಷ್ಟು. ಇವಾಗ ಬೆಳೆ ಹಿಡಿದು ಬಿಡೋಣ ಗೈಸ್. ಇವಾಗ ಅಲ್ಲಿ ಬೋರ್ಗೆ ಎತ್ತರಗಿಡಕ್ಕೆ ನೀರು ಬಿಟ್ಟಿದ್ದೆ, ಅದು ನೀರು ಎಲ್ಲೆಲ್ಲಿ ಹೋಗ್ತಿದೆ ಅಂತ ನೋಡೋಣ. ಬೇರೆ ಕಡೆ ಪೈಪ್ ಇಟ್ಬಿಡೋಣ. ಇಲ್ಲ ನೆನ್ಕೊಂಡಿದ್ದೆ ಆಲ್ರೆಡಿ, ಪೈಪ್ ಬೇರೆ ಕಡೆ ಇಕ್ಕಣ. ಮಾವಿನ ಸೊಪ್ಪೇನು ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಅದು ಒಂದು ಸ್ವಲ್ಪ ಶಾಸ್ತ್ರಕ್ಕೋಸ್ಕರ ಬೇಕು ಅಂತ ಕಿತ್ಕೊಂಡು ಹೋಗ್ಬೇಕು. ಗೈಸ್, ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮ್ಗೆ ಇನ್ನೂ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಇದರಲ್ಲಿ ಕಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ತಂದೋಗೋಣ, ಮನೆ ಹತ್ರ ತಂದೋಗಿ ಎಲ್ಲ ಮುಟ್ಸೋಣ. ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಮನೆ ಚೆನ್ನಾಗಿ ಕಾಣುತ್ತೆ. ವರ್ಷ ನಮ್ಮ ಅಪ್ಪಾಜಿ ಥರ ಇರ್ತೀನಿ, ನೀನೇ ಥರ ಅಂತ ಕಳಿಸ್ತು. ಸಾಕಾಗಬಹುದು, ಸಾಕು ಅನಿಸುತ್ತೆ. ಹೋಗೋಣ ಗೈಸ್, ಇವಾಗ ಬೈಕ್ ಇದೆ. ಕರೆ ಸೊಪ್ಪಿನ ಲುಕ್ ಯಾವ ಥರ ಇದೆ ನೋಡಿ ನೀವು. ಗೈಸ್, ಇವಾಗ ನಮ್ಮ ಅಕ್ಕ ಮಾವಿನ ತೋರಣ ರೆಡಿ ಮಾಡಿದ್ದಾರೆ. ಇದನ್ನು ಕಟ್ಟಬೇಕು ಇವಾಗ. ಬನ್ನಿ ಕಟ್ಟೋಣ. ಏನು ತೋರಣ ಕಟ್ಟಾಯಿದೆ ಗೈಸ್. ಇವಾಗ ಹೊಸ ಮೈ ತೊಳಿಬೇಕು ಗೈಸ್. ಇವಾಗ ಕರು ಮೈ ತೊಳೆಯೋಣ. ಸರ್ ಆಲ್ರೆಡಿ ಮೈ ತೊಳೆದಾಯಿತು, ಇವಾಗ ಕರು ಮೈ ತೊಳೆಯೋಣ. ಬನ್ನಿ ಗೈಸ್, ಫಸ್ಟ್ ಕರ ಎಲ್ಲ ಮೈ ತೊಳೆದು ಎಲ್ಲ ಅದಕ್ಕೆ ಬಣ್ಣ ಹಾಕಿ ಪೂಜೆ ಮಾಡಬೇಕು. ಇರ ನಿಂತ್ಕೊಳ್ಳೋದೇ ಇಲ್ಲ ಗೈಸ್. ಇದು ಆ ಕಡೆ ಈ ಕಡೆ ಓಡಾಡುತ್ತೆ. ಹಸುಗಳು ಆದರೆ ಸುಮ್ಮನೆ ನಿಂತ್ಕೊಂತ ಅವ್ರು ರೂಢಿ ಇರುತ್ತೆ. ಕರ ಬರ್ತದೆ ಫಸ್ಟ್ ಟೈಮ್ ಕಲಿತಿರೋದು. ಇದು ಇನ್ನೂ ಸಣ್ಣ ಕರ, ಇನ್ನು ಒಂದು 8 ತಿಂಗಳೇನೋ ಇರ್ಬೋದು ಅಷ್ಟೇ. ಅದಕ್ಕೆ ಒಂದು ಸ್ವಲ್ಪ ಬಿಸಿಲತ್ಲಿ ಅಂತೇಳಿ ಸುಮ್ಮನಿದ್ವಿ, ತೊಳೆದಿರಲಿಲ್ಲ. ಅಂದರೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಜಾಸ್ತಿ ಅಂತ ಹೇಳಿ. ಗೈಸ್, ಏನು ಗೊತ್ತಾ ಗೈಸ್, ಹಬ್ಬ ಮನೆಯಲ್ಲೇ ಸಂಜೆ ಮಾಡೋದ್ರಿಂದ ಹಸುನ ಹೊಲ್ದ ಹತ್ರ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಹೊಲ್ದ ಹತ್ರ ಕಟ್ಟಿ ಅದಕ್ಕೆ ಹಸು ಮೇಯಿಸ್ಕೊಂಡು ಸಂಜೆ ಹೊಡ್ಕೊಂಬರ್ತೀನಿ. ಯಾಕೆಂದರೆ ಹಬ್ಬ ನಮ್ಮ ಮನೇಲಿ ಸಂಜೆ ಮಾಡ್ತೀನಿ ಅಂತಿದ್ದಾರೆ. ಹಾಗಾಗಿ ಬೇಗ ತಂದು ಕಟ್ಬರೋಣ ಅಂತ ಹೋಗ್ತಾಯಿದ್ದೀನಿ. ಒಂದು ಹೊಲ್ದ ಹತ್ರ ಕಟ್ತೆ. ಇವಾಗ ಇವು ಮೇಯ್ತಾ ಇದ್ದಾವೆ. ನೆಕ್ಸ್ಟು ಹತ್ರ ಹೋಗ್ತೀನಿ. ಮನೆ ಹತ್ರ ಹೋಗಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಸಂಜೆ ಮತ್ತೆ ಇದನ್ನು ಬಂದು ಹೊಡ್ಕೊಂಡೋಗಿ ಇವಕ್ಕೆಲ್ಲ ಎಡೆ ಕೊಡಬೇಕು ಹಸಿವೆ. ಅದರಿಂದ ಕ್ಯಾಪ್ ಇದೆ, ಕ್ಯಾಪ್ ತಗೊಂಡು ಹೋಗೋಣ. ಏನು ಗೊತ್ತಾ ಗೈಸು, ಇದೆಯಲ್ಲ, ಇದು ಇಲ್ಲಿ ಇದು ಕಲ್ಲು ಯಾಕೆ ಅಂತ ಇಕ್ಕಿರೋದು. ಇದು ಕ್ಯಾಪು ಫುಲ್ ಹೊಡೆದೋಗಿದೆ ಗೈಸ್. ಇದು ಅದರಿಂದ ನೀರೆಲ್ಲ ಇಲ್ಲೇ ಲೀಕ್ ಆಗ್ತಿತ್ತು. ಅದರಿಂದ ಇವಾಗ ಬೇರೆ ಕ್ಯಾಪ್ ತಂದಿದ್ದೀನಿ. ಈ ಕ್ಯಾಪ್ ಹಾಕ್ಬಿಡೋಣ. ನೀರೆಲ್ಲ ಇಲ್ಲೇ ಹೋಗ್ತಿದೆ, ನೀರೆಲ್ಲ ಇಲ್ಲೇ ಹೋಗ್ತಿದೆ. ಅಲ್ಲಿ ಪೈಪು ಸಸಿಗೆ ಹೋಗ್ಲಿ ಅಂತ ನೀರು ಇಕ್ಕಿದ್ರೆ ಎಲ್ಲ ಇಲ್ಲೇ ತುಟ್ನಿ ಗಿಡಕ್ಕೆ ಹೋಗ್ತೈತೆ. ಈಗೇನು ಸಮಸ್ಯೆ ಆಗಲ್ಲ ನೋಡಿ. ಇದೆಲ್ಲ ಫುಲ್ ಹೊಡೆದೋಗ್ಬಿಟ್ಟಿದೆ. ಬಿಸಿಲಿಗೆ ಕಾದು ಅನಿಸುತ್ತೆ ಹಿಂಗೆ ಹೊಡೆದೋಗಿರೋದು. ಖಾರ ಹಬ್ಬ ಯಾಕೆ ಮಾಡ್ತಾರೆ ಅಂತ, ನಮ್ಮೂರಲ್ಲಿ ಪ್ರಸಿದ್ಧವಾಗಿ ಮೊದಲಿಂದಲೂ ಕೂಡ ಶಂಕರಣ್ಣ ಅಂತ ಅವ್ರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಹೇಳ್ತಾರೆ, ಕೇಳೋಣ. ಖಾರ ಹಬ್ಬ ಯಾಕೆ ಮಾಡ್ತಾರೆ ಅಂದರೆ ಮದುವೆ ಇರ್ತಾವಲ್ಲ, ಮೊದಲೇ ಯಾವ ಮದುವೆಗಳು ಪ್ರೋಗ್ರಾಮ್ ಹಬ್ಬ ಮಾಡಲಿಲ್ಲ. ಊರಾಗೆ ಮದುವೆಗಳಿದ್ರು ಖಾರ ಹಬ್ಬ ಮಾಡಂಗಿಲ್ಲ. ನೀರು ಸಿಂಕ್ ಹಾಕ್ತೀವಿ.
ಇದು ಯಾಕೆ ಮಾಡಿರೋದು ಊರು ಬಾಗ್ಲಿದು. ಊರು ಬಾಗ್ಲು ನಾನು ನೋಡಿದ್ವಿ ಮನುಷ್ಯ ದಿರೋಜನ ಅಂತ ಇದ್ರು, ಅದು ಕರುಗಲ್ಲದು. ಹಿಂದೆ ಊರು ಇಲ್ಲಿಂದ ಇತ್ತ ಮಾತ್ರ ಇತ್ತು. ಈಗೇನಾಯ್ತು ಅಂತಂದ್ರೆ ಊರ್ ಬೆಳ್ಕೊಂಡು ಹೋಯ್ರಿ. ಊರ್ ವರ್ಷ ಸರಿ ಕರೆ ಆರಂಭ ಮಾಡ್ತೀವಿ. ಹೊಸ ಹೆಣ್ಣು ಗಂಡು ಜೋಡಿ ಇರ್ತಾವಲ್ಲ, ಅವ್ ಮದುವೆ ಆದವು ಕರೆ ಹೊಡಿತಾರಲ್ಲ, ಕರೆ ಸಪ್ಪರಿಯೋದು ಅಂತ ಸಾಯಂಕಾಲ ಹರಿತೀವಲ್ಲ, ಬಂದು ಖುಷಿಗೆ ದನಗಳಿಗೆಲ್ಲ ಬಣ್ಣ ಹಾಕೊಂಡು ಕೂಸುತ್ತ ಅವಾಗ ಮದ್ದು ಮಾಡೋದು. ಈಗೆಲ್ಲ ನಿಲ್ತು ನಾಟ್ಯದನೆ ಅಂತ ಕಾರಣಕ್ಕೋಸ್ಕರ. ಹಿಂಗಾಗಿ ಕಾರ ಹಬ್ಬ ಆಚರಿಸ್ಬೇಕು ಅನ್ನೋ ಉದ್ದೇಶನೇ ಅದು. ಹೊಸ ಮದುವೆ ಆದಾಗ ಹೊಸ ಹೆಣ್ಣು ಗಂಡು ಜೋಡಿ ಕಾರ ಹಬ್ಬಕ್ಕೆ ವರ್ಷಕ್ಕೊಂದ್ಸರಿ ಕರೆ ಹೊಡೆದು ಬೆಳೆ ಯಾವ್ದು ಬರುತ್ತೆ ಮುಂದೆ ಮೊದ್ಲೆಲ್ಲ ಇದು ಕಟ್ತಾರೆ. ಕೆಲವು ಊರ ಧಾನ್ಯ ಕಟ್ತಾರೆ. ಧಾನ್ಯ ಕಟ್ಟಿ ಯಾವ್ದು ರಾಗಿ ಜೋಳ ಹೆಸರು ಕಾಳು ಎಲ್ಲದನ್ನು ಕಟ್ತಾರೆ. ಆ ಕುಂಭದಲ್ಲಿ ಇಟ್ಟು ಒಂದು ಇಟ್ಟಾಂಡ್ರು ಅದ್ರಲ್ಲಿ ಹೊಡಿತಾರೆ. ಇದಂತದ್ದು ಇರುತ್ತಲ್ಲ, ಕುಂಟೆಕೋಲ ಕರೆ ಹೊಡಿತಾರೆ. ಹೊಡೆದ್ರೆ ಹೊಡೆದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಯಾವ್ದು ಮುಂದೆ ಬರುತ್ತೆ ಬೀಜ ಈ ವರ್ಷ ಬೆಳೆ ಜಾಸ್ತಿ ಚೆನ್ನಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕಾರ ಹಬ್ಬ ಆಚರಿಸ್ತಾರೆ. ಊರಲ್ಲಿ ಕರೆಕಲ್ಲು ಅಂತ ಯಾಕೆ ನೆಟ್ಟಿರ್ತಾರೆ? ಕರೆಕಲ್ಲು ಅಂತ ಯಾಕೆ ನೆಟ್ಟಂದ್ರೆ ಊರ್ ಬಾಗ್ಲಿಂದ ಊರಿಂದ ಒಳಗೆ ಮಾರಿ ಬರಬಾರ್ದು ಅನ್ನೋ ಉದ್ದೇಶ. ಕರೆಕಲ್ಲು ಅನ್ನೋ ಉದ್ದೇಶನೇ ಅದು. ಕರೆಕಲ್ಲು ಒಂದು ಗಡಿ ಅದು. ಈ ಊರ್ ಗಡಿ ಇಷ್ಟು ಕರೆಕಲ್ ನಡೆಯೋ ಉದ್ದೇಶ ಕರುಗಲ್ ಐತೆ ಅಂತಂದ್ರೆ ಅದನ್ನ ಊರ್ ಮುಂದೆ ಹೋಗ್ಬೇಕಾದ್ರೆ ಈಗ ಬರ್ಬೇಕಾದ್ರೆ ದೇವರಲ್ಲಿ ಹಿಂದೆ ಹತ್ರ ಇದ್ವಲ್ಲ ನೋಡಿದ್ರು, ಇದು ತೆಗೆದು ದೂರ ಮಾಡಿ ಮೊನ್ನೆ ಹತ್ರ ಇಕ್ಕಟ್ಟಾಗ್ತದೆ ದೇವ್ರ ಓಡಾಡಕ್ಕೆ ಅಂತ. ಕರುಗಲ್ಲು ಅಂದ್ರೆ ಅದೇ ಉದ್ದೇಶ. ಏನು ಊರುಗಳ ಮಾರಿ ಬರಬಾರ್ದು, ಊರ್ ಬಂತು ಆ ಪ್ಲಾನಿಂಗಿಗೋಸ್ಕರ ಕರುಗಲ್ಲು ಅಂತ ಮಾಡಿರ್ತಾರೆ. ಬಿಟ್ರೆ ಏನೂ ಇಲ್ಲ. ಅದು ಮುಂದೆ ಹಿಂದಿಂದ ಏನಾಯ್ತು ಅಂದ್ರೆ ಯಾರು ಹಾಕಂಗಿಲ್ಲ ಇರ್ತಿ. ಏನು ಕರೆ ಹೊಡೆಯದೇ ಆಗಲಿ ಎಡೆಯಕ್ಕದೇ ಆಗಲಿ ನಮ್ಮನೆ ತಂದಲೇ ಪಡಿಯಲ್ಗೆ ಅಂತಂದ್ರೆ ನಮ್ಮ ತಲೆ ಬರ್ಬೇಕು, ನಮ್ಮನೆಯಿಂದಲೇ ಬರ್ಬೇಕು. ಈಗ ನಿಮ್ಮ ಮನೆಗೆ ಹೆಂಗಿದ್ ಬಂದಿದೆ ದೀಪಾವಳಿ ಹಬ್ಬದ್ದು ಆ ತರ ಬೇರೆ ನೀವು ಮುಟ್ಟ ಬರಲ್ಲ. ಅದು ಒಂದು ತಲೆಮಾರದ ನಡ್ಕೊಂಡ್ ಈ ತಲೆಮಾರಲ್ಲ, ಯಾಕಂದ್ರೆ ತಲೆಮಾರಿಂದ ದೀಪಾವಳಿ ಹಬ್ಬ ನಿಮ್ಮ ಮನೆಗೆ ಹೆಂಗ್ ನಡೀತಿದೆ, ನಮ್ಮ ಮನೆ ಸಹ ಅಷ್ಟು. ನಮ್ಗೆ 10ನೇ ತಲೆಮಾರದಿಂದ ಪಟೇಲ್ರ ಮನೆಯೇ ಹಾಕ್ಬೇಕು ಅನ್ನೋ ಉದ್ದೇಶ ಇದೆ. ಬೇರೆ ಯಾರೇ ಹಾಕಂಗಿಲ್ಲ. ಎಡೆಯಕ್ಕದೇ ಆಗಲಿ ದೀಪಾವಳಿ ಹಬ್ಬ ಮಾಡೋದು ನೀವಾಗಲಿ, ಇನ್ನು ದೊಡ್ಡ ಛತ್ರಿ ಇರ್ತದೆ ಅಲ್ಲಿ ನಮ್ಮೂರಾಗೆ ಬಸಜಣ್ಣ ಮನೆಗೆ ಎಲ್ಲ ಇವರ ಮುಗಿಯಪ್ಪನ ಬಸಜಣ್ಣ ಅದು ನಮಗೆ ಜಜ್ಮ ಮೇಲೆ ಓರಿ ಹಿಡಿಯೋದು ಇವೆಲ್ಲ 4-5 ಪದ್ಧತಿಗಳು ಆ ವಂಶ ಪರಂಪರೆಯೇ ಮಾಡ್ಕೊಂಡ್ಬೇಕಾದ ಪದ್ಧತಿಗಳು. ಇವೆಲ್ಲ ಬೇರೆಯವ್ರಿಗೆ ಅದು ಅನ್ವಯಿಸಲ್ಲ. ಅದಕ್ಕೋಸ್ಕರ ಇದೆಲ್ಲ ಪದ್ಧತಿ ಪ್ರಕಾರ ಮಾಡ್ಕೊಂಡು ಹೋಗ್ತದೆ. ಆಮೇಲೆ ಜಾಂಡಿ ಎತ್ತದು 4-5 ಪದ್ಧತಿ ಇದೆ ನಮ್ಮೂರಾಗು. ಕೆಲವರು ಎಲ್ಲ ಊರಾಗೂ ಇದ್ದದು. ಇಂಥ ಊರಾಗ ಇಂಥದ್ದೇ ಮಾಡ್ಬೇಕು, ಇಂಥರೇ ಮಾಡ್ಬೇಕು ಅನ್ನೋ ಉದ್ದೇಶ. ಬೇರೆ ಯಾರು ಮಾಡಕ್ ಬರಲ್ಲ. ಕರ್ಗಲ್ ಅನ್ನಕ ಬೇರೆ ಮಾಡಲ್ಲ, ಜಾಂಡಿ ಎತ್ತ ಬೇರೆ ಬರಲ್ಲ, ದೀಪಾವಳಿ ಹಬ್ಬ ಬೇರೆ ಮನೆ ಮಾಡಕ್ ಬರಲ್ಲ, ದೊಡ್ಡ ಛತ್ರಿ ನೀಡೋದು ಬೇರೆ ಬಸವನ್ ಬೇರೆ ಹಿಡ್ಕೊಳಕ್ಕಾಗಲ್ಲ. ಅದು ಟೆಕ್ನಾಲಜಿ ಬಸವನ್ ಹತ್ತಕಾಲ ಯಾರು ಬೇರೆ. ಅದೆಲ್ಲ ನಮ್ಮನ್ನೊಂದು ಪದ್ಧತಿ ಮಾಡ್ಕೊಂಡು ಬಂದು ಹಿಂದಿನ ಶಾಸನ ಅವೆಲ್ಲ. ಇನ್ನೆಲ್ಲ ಪೂಜೆ ಆಯಿತು ನೋಡ್ರಿ ಯಾವ ಥರ ಕಾಣ್ತಿದ್ದಾವೆ. ಏನು ಗೊತ್ತಾಗ ಸರ್, ಇವಾಗ ಮನೆಯೆಲ್ಲ ಪೂಜೆ ಆಯಿತು. ದೇವ್ರ ದರ್ಶನ ಮಾಡೋ ಅಂತ ಬಂದಿದ್ದೀನಿ. ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಹೋಗ್ತೀನಿ. ನಮ್ಮೂರಲ್ಲಿ ಕಾರ ಹಬ್ಬ ಸ್ಪೆಷಲ್ಲು ಕರೆ ಹರಿತಾರೆ, ಅದನ್ನು ತೋರಿಸ್ತೀನಿ. 12 ಕಂಡುಗ ಸ್ಪೆಷಲ್ಲು ಕಾಯೊಬ್ಬಿಟ್ಟು ಮತ್ತು ಹೆಸರು ಬೇಳೆ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ.